ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೀವು ಏನಂದರೆ ಬೇಬಿ ಗರ್ಲ್ ಸ್ಕ್ಯಾನಿಂಗ್ ರಿಪೋರ್ಟ್ 5th ಮಂತ್ ಟು 9 ಮಂತ್ ಸ್ಕ್ಯಾನಿಂಗ್ ಆಫ್ ಫೆಟಲ್ ರೇಟ್ ಹೆಂಗೆ ಎಕ್ಸ್ಚೇಂಜ್ ಆಗ್ತದೆ ಅಂತ ಹೇಳ್ತಾ ಇರೋದು. ನನ್ನ ವಿಡಿಯೋ ಹೊಸೊಬ್ರು ನೋಡ್ತಾ ಇದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. FHR ಇಲ್ಲಿದೆ ನೋಡಿ, 159 BPM ಇದೆ. FHR ಬೇಬಿ ಗರ್ಲ್ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ FHR 5th ಮಂತ್ ಸ್ಕ್ಯಾನಿಂಗು 159 PM ಇದೆ. ಇದು 5th ಮಂತ್ 21 ವೀಕ್ಸ್ 3 days ಪ್ಲಸ್ ಆರ್ ಮೈನಸ್ 14th ವೀಕ್ಸ್. ಡೆಲಿವರಿ ಡೇಟ್ ಬಂತು 29 ಆಗಸ್ಟ್ 2023. ರೆಫಿರ್ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನಿಂಗ್ 5th ಮಂತ್ನಲ್ಲಿ ಬೇಬಿ ವೇಟ್ ಎಷ್ಟು ಬಂತು 406 ಗ್ರಾಮ್ಸ್ ಪ್ಲಸ್ ಆರ್ ಮೈನಸ್ 61 ಗ್ರಾಮ್ಸ್ ಇದೆ. ಇದು ಬಂತು BT ಬಂತು 5.2 22 ವೀಕ್ಸ್ 0 days. HC ಬಂತು 19.5 ಇದೆ 21 ವೀಕ್ಸ್ 5 days. AC ಬಂತು 15.5 20 weeks 4 days. FL ಬಂತು 3.6 21 weeks 3 days. ಇದೆಲ್ಲ 5th ಮಂತ್ ಸ್ಕ್ಯಾನಿಂಗ್. ಇದು ಇದೆಲ್ಲ ನಾರ್ಮಲ್ ಇದೆ. ಬಾಯ್ ಗರ್ಲ್ಸ್ ಇದು ನಾರ್ಮಲ್ ಇದೆ ಟೋಟಲು. ಈ ಸ್ಕ್ಯಾನಿಂಗ್ನಲ್ಲಿ ಫೋಟೋಸ್ ಇದೆ. ಇದು ಟೋಟಲ್ 5th ಮಂತ್ ಸ್ಕ್ಯಾನಿಂಗು. 7 ಮಂತ್ ಸ್ಕ್ಯಾನಿಂಗ್ನಲ್ಲಿ FHR ಹೇಗಿರುತ್ತೆ ಅಂತ ಹೇಳ್ತಾ ಇರೋದು. ಇದು 7th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು. 5th ಮಂತ್ನಲ್ಲಿ 159 ಇದೆ. ಇದು ಬಂತು 7 ಮಂತ್ ಸ್ಕ್ಯಾನಿಂಗ್ನಲ್ಲಿ FHR ಕಡಿಮೆ ಆಗಿದೆ 145 BPM ಇದೆ. FHR ಬೇಬಿ ಹಾರ್ಟ್ ಬೀಟ್ ರೇಟು. ನಾವು 7 ಮಂತ್ನಲ್ಲಿಂತ ಬೇಬಿ ಬೆಳವಣಿಗೆ ಆಗುತ್ತೆ. ಇಲ್ಲಿ ನೋಡಿ, ಅದು 406 ಇತ್ತು ಬೇಬಿ ವೇಟ್. ಇಲ್ಲಿ ನೋಡಿ 66 ಗ್ರಾಮ್ಸ್ ವೇಟ್ ಇದೆ ಬೇಬಿ. ಅಂದರೆ 1.5 kg ಮೇಲೇ ಇದೆ ಬೇಬಿ ವೇಟು. ನಾವು 7 ಮಂತ್ನಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಲ್ಪ ಇರಬೇಕು. 5th ಮಂತ್ ಅಷ್ಟೊಂದು ಬೆಳವಣಿಗೆ ಇರಲ್ಲ ಬೇಬಿ. 7 ಮಂತ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗಲಿಂದನೇ ಬೇಬಿ ಬೆಳವಣಿಗೆ ಸ್ಟಾರ್ಟ್ ಆಗೋದು. BPD ಬಂತು 7.76 ಇದೆ 31 ವೀಕ್ಸ್. HC 28.65 31 ವೀಕ್ಸ್ 3 days. AC 36.61 30 ವೀಕ್ಸ್ ಇದೆ.
ಎಫ್ ಎಲ್ ಬಂತು 5. ಇದು ಮಾತ್ರ ಅಷ್ಟೇ ಇದೆ 5.95 ಇದು 31 ವೀಕ್ಸ್. ಎಫ್ ಎಚ್ ಎಲ್ 5.32 31 ವೀಕ್ಸ್. ಇದು ಬಂತು ಬೇಬಿ ಹಾರ್ಟ್ ಬೀಟ್ ರೇಟ್ 145 ಇದೆ. ಬರ್ತಾ ಬೇಬಿ ಫಸ್ಟ್ ಹೈ ಇರುತ್ತೆ ಬರ್ತಾ ಬೇಬಿ ಹಾರ್ಟ್ ಬೀಟ್ ಕಡಿಮೆ ಆಗುತ್ತಾನೆ ಬರುತ್ತೆ. ಬೇಬಿ ವೇಟ್ ಬಂತು ಇಲ್ಲಿದೆ ಪ್ಲೆಸೆಂಟಾ ಪೋಸ್ಟೇರಿಯನ್ ಇದೆ. ಇದೆಲ್ಲ ಬೇಬಿ 7 ಮಂತ್ ಸ್ಕ್ಯಾನಿಂಗ್ ಬ್ಯಾಗೋನಿಗೆ ಆಗಿರೋದು ಸ್ಕ್ಯಾನಿಂಗ್ ಇದು. ಈಗ 9 ಮಂತ್ ಸ್ಕ್ಯಾನಿಂಗಲ್ಲಿ FHR ಹೇಗೆ ಇರುತ್ತೆ ಅಂತ ತೋರಿಸ್ತಿರೋದು. ಇಲ್ಲಿದೆ ನೋಡಿ FHR 9 ಮಂತ್ ಸ್ಕ್ಯಾನಿಂಗ್ನಲ್ಲಿ 164 BPM ಇದೆ. ಇಲ್ಲಿ ಕಡಿಮೆ ಆಗಿದೆ. ಸೆವೆನ್ ಮಂತ್ನಲ್ಲಿ ಕಡಿಮೆ ಆಗಿತ್ತು, 9 ಮಂತ್ನಲ್ಲಿ ಹೆಚ್ಚಾಗಿದೆ ಹಾರ್ಟ್ ಬೀಟ್ ವೇಟು. ಬೇಬಿ ವೇಟ್ ಬಂತು 3 kg ಇದೆ. ಬೇಬಿ ವೇಟು 37 ವೀಕ್ಸ್ 3 days ಸ್ಕ್ಯಾನಿಂಗ್ ಮಾಡಿಸಿರೋದು. ಡೆಲಿವರಿ ಡೇಟ್ ಬಂತು 6/9/2023 ಫಸ್ಟ್ ಟ್ರೈಮೆಸ್ಟರ್ ಇದೆ. BPL ಅಲ್ಲಿ 7 ಮಂತ್ನಲ್ಲಿ ಕಡಿಮೆ ಇತ್ತು, ಇಲ್ಲಿ ಜಾಸ್ತಿ ಆಗಿದೆ. ಅಂದರೆ ಬೆಳವಣಿಗೆ 7 ಮಂತ್ನಲ್ಲಿ ಆಗುತ್ತಾ ಇರುತ್ತದೆ. 9.3 ಇದೆ 38 ವೀಕ್ಸ್. HC ಬಂತು 33.6 38 ವೀಕ್ಸ್. AC 32 weeks 5 36 weeks. FL ಬಂತು 7.2 36 weeks. ಓಕೆ ಗಾಯ್ಸ್, ಇಲ್ಲಿಗೆ ಎಲ್ಲ ನಾರ್ಮಲ್ ಇದೆ ಬೇಬಿದು. ಡೆಲಿವರಿ ಡೇಟು 6/9/2023 37 weeks. ಓಕೆ ಗಾಯ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್.